ನಮಸ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಅನೇಕ ಕಥೆಗಳನ್ನು ತಮ್ಮ ಬಳಿ ಬರ್ತಾ ಇದ್ದಂತಹ ಭಕ್ತರಿಗೆ ಹೇಳಿ ಆ ಮೂಲಕ ವಿಚಾರಗಳನ್ನು ಮನಸ್ಸುಗಳಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರಾಯ್ತಂತೆ. ಅಂತಹದ್ದೇ ಒಂದು ಕಥೆ ಇದು. ಒಂದ್ಸಲ ಒಬ್ಬ ಫಕೀರನಿಗೆ ತನ್ನ ಬದುಕು ಸುಂದರವಾಗಬೇಕು, ನನ್ನ ಹತ್ರವೂ ಹಣ ಬೇಕು, ಇದನ್ನು ಯಾರತ್ರ ಕೇಳಬೇಕು ಅಂತ ಹೇಳಿದಾಗ ನೆನಪಿಗೆ ಬಂದದ್ದು ಮಹಾರಾಜ ಅಕ್ಬರ. ನೇರವಾಗಿ ಅಕ್ಬರನ ಬಳಿಗೆ ಹೋಗಬೇಕಾಗಿದ್ರೆ ಅಕ್ಬರ ಪ್ರಾರ್ಥನಾ ಮಂದಿರದಲ್ಲಿ ತನ್ನ ದೇವರನ್ನ ಪ್ರಾರ್ಥಿಸಿಕೊಳ್ತಾ ಇದ್ದಂತೆ. ಯಾ ಖುದಾ, ನನಗೆ ಸಂಪತ್ತನ್ನ ಕೊಡು, ಐಶ್ವರ್ಯವನ್ನ ಕೊಡು, ನನ್ನನ್ನು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯುವ ರೀತಿಯಲ್ಲಿ ಮಾಡು ಅಂತ. ಫಕೀರ ಅದನ್ನ ನೋಡಿ 2 ನಿಮಿಷ ಅಲ್ಲೇ ನಿಂತ್ಕೊಂಡು ಆಲೋಚನೆ ಮಾಡಿ ಅಲ್ಲಿಂದ ಮರಳಬೇಕಾಗಿದ್ರೆ ಪ್ರಾರ್ಥಿಸ್ತಾ ಇದ್ದಂತಹ ರಾಜ ಕಣ್ಣನ್ನ ತೆರೆದು ನೋಡ್ತಾನೆ. ಹೋಗ್ತಾ ಇದ್ದಂತಹ ಫಕೀರನನ್ನ ಕರೆದು ಕೇಳ್ತಾನಂತೆ, ನೀನ್ ಬಂದದ್ದು ನನ್ನಲ್ಲೇನೋ ಕೇಳುವುದಕ್ಕೆ ಅಂತಲ್ವಾ, ಕೇಳದೆ ವಾಪಸ್ ಹೋಗ್ತೀಯಲ್ವಾ ಅಂತ. ಅದಕ್ಕೆ ಆ ಫಕೀರ ಹೇಳ್ತಾನಂತೆ, ನಾನು ನಿನ್ನ ಹತ್ರ ಕೇಳಲಿಕ್ಕೆ ಬಂದದ್ದೇನೋ ನಿಜ, ಆದರೆ ನೀನೇ ಇನ್ನೊಬ್ಬರಲ್ಲಿ ಬೇಡುವಂತಹ ಭಿಕ್ಷುಕ ಆಗಿರ್ಬೇಕಾಗಿದ್ರೆ ನಾನು ನಿನ್ನನ್ನ ಬೇಡಿದ್ರೆ ನನಗೇನು ಸಿಗಬಹುದು? ಭಿಕ್ಷುಕನನ್ನ ಬೇಡುವುದಕ್ಕಿಂತ ಭಿಕ್ಷುಕ ಯಾರಲ್ಲಿ ಭಿಕ್ಷೆಯನ್ನ ಕೊಡುವುದಕ್ಕೇನಾದರೂ ಇದೆಯೋ ಅವನಲ್ಲಿ ಬೇಡಿದರೆ ಅದು ಸಾರ್ಥಕ್ಯ ಅಲ್ವಾ ಅಂತ ಅಕ್ಬರ ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾರಂತೆ. ಬಂಧುಗಳೇ, ನಾವು ಕೂಡ ಆಲೋಚಿಸಬೇಕಾದಂತಹ ವಿಷಯ. ಜೀವನದಲ್ಲಿ ನಮಗದೆಷ್ಟೋ ಕಷ್ಟಗಳು ಬಂದಾಗ ನಮಗೆ ಗೊತ್ತು ಗುರಿ ಯಾವುದೂ ಇಲ್ಲದೆ ಎಲ್ಲರೂ ನಮ್ಮವರು ಅನ್ನುವಂತಹ ಆಲೋಚನೆ ಮಾಡಿ ಎಲ್ಲರಲ್ಲಿಯೂ ನಾವದನ್ನು ಹಂಚಿಕೊಳ್ತಾ ಹೋಗ್ತೇವೆ. ಆದರೆ ಮರಳಿ ಸಿಗುವಂತಹದ್ದು ನಮಗೆ ಏನೂ ಇಲ್ಲ. ಆದರೆ ಅದೇ ಕಷ್ಟವನ್ನು, ಅದೇ ಸಮಸ್ಯೆಯನ್ನು ಯಾರು ಪರಿಹಾರವನ್ನು ಕೊಡಬಲ್ಲರೋ ಅವರಲ್ಲಿ ಹೇಳುತ್ತೇವೆ ಅಂತಾದರೆ ಬಹುಶಃ ಜೀವನದ ಮುಂದಿನ ದಾರಿಗೆ ಒಂದು ಅನುಕೂಲವೂ ಸಹ ಆಗ್ತದೆ. ಯಾರ್ಯಾರನ್ನೋ ಯಾಚಿಸುವುದರ ಬದಲು ಆತ್ಮಗೌರವ ಮತ್ತು ಸ್ವಾಭಿಮಾನದೊಂದಿಗೆ ಆ ಭಗವತಿಯನ್ನ ವ್ಯಾಕುಲರಾಗಿ ಪ್ರಾರ್ಥಿಸ್ತೇವೆ ಅಂತಾದರೆ ಬಹುಶಃ ಆಕೆಯ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿಕ್ಕೆ ಸಾಧ್ಯ. ಆಲೋಚನೆ ಮಾಡೋಣ. ನಮಸ್ತೆ.